ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಆಲ್ರೆಡಿ ರೆಡಿ ಆಗಿಬಿಟ್ಟೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ವೀಕ್ ಆಫ್ ಇರೋದ್ರಿಂದ ನಾನು, ಮನೋಜ್ ಅವರು ಮತ್ತು ನನ್ನ ತಂಗಿ ಪೂ 3 ಜನ ನಾವು ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ರೆಸಾರ್ಟು, ಎಲ್ಲಿ, ಏನು ಅಂತ ನಿಮಗೆ ವ್ಲಾಗಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಟೈಮ್ 8 o'clock ಆಗ್ತಾಯಿದೆ ಇನ್ ದ ಮಾರ್ನಿಂಗ್. ಸೊ ಈಗ ಹೊರಡಬೇಕು. ಕ್ಯಾಬ್ ಬುಕ್ ಮಾಡಿದ್ದೀವಿ. ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಎಲ್ಲರೂ ಬ್ಲಾಗ್ ಕಂಪ್ಲೀಟಾಗಿ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಕಂಪ್ಲೀಟ್ ವಿಡಿಯೋನ ನಿಮಗೋಸ್ಕರ ನೋಡ್ತಾ ಇದ್ದೀನಿ. ನಾವು ಬಂದು ಇಲ್ಲಿ ರೀಚ್ ಆದ್ವಿ. ಸುವಿ ರಿಟ್ರೀಟ್ ಅಂತ. ಇದು ಬಂದು ಬನ್ನರ್ಘಟ್ಟಲ್ಲಿರೋದು. ನಾನು, ಮನೋಜು ಮತ್ತು ಪೂಜಾ 3 ಜನ ಬಂದಿದ್ದೀವಿ. ಆ್ಯಕ್ಚುಲಿ ಲಾಂಗ್ ಟೈಮ್ ಆಗಿತ್ತು, ನಾವೆಲ್ಲೂ ಹೊರಗಡೆ ಹೋಗಿರಲಿಲ್ಲ. ಮದುವೆ ಆದಾಗಿಂದ ಬರೀ ಆ ಫಂಕ್ಷನ್ಸ್ ಈ ಫಂಕ್ಷನ್ಸು ಅಂತ ಅಂದ್ಬಿಟ್ಟು ನಾವು ಔಟಿಂಗ್ ಎಲ್ಲೂ ಹೋಗಿರಲಿಲ್ಲ. ಸೊ ಇವತ್ತು ಟೈಮ್ ಮಾಡಿಕೊಂಡು ಮನೋಜ್ ಅವರು ಬಂದಿದ್ರಲ್ಲ, ಹಾಗಾಗಿ ರೆಸಾರ್ಟಿಗೆ ಬಂದ್ವಿ. ಒಳಗಡೆ ಇನ್ನೂ ಏನೇನು ಗೇಮ್ಸ್ ಇದೆ, ಏನೇನಿದೆ ಅದೆಲ್ಲ ನಾನೆಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ ಈಗ. ಅಲ್ಲಿ ನೋಡಿ ಗೈಸ್, ನನಗೆ ಇಲ್ಲಿ ಪೆಟ್ಟಿದೆ ಆಯಿತಾ. ನನಗೆ ನಮ್ಮ ಕೋಕೋನೇ ನೆನಪಾಗ್ತಿದ್ದಾನೆ. ಬಟ್ ಐ ಥಿಂಕ್ ಇದು ಫೀಮೇಲ್ ಅನಿಸುತ್ತೆ. ಯಾರು ಮುದ್ದು ಮಾಡಿದ್ರೂ ಹೋಗುತ್ತೆ. ಕ್ಯೂಟಿ. ಶೇ ಹಾಯ್ ಹಾಯ್. ಅದು ಕೋಕೋದು ಸ್ಮೆಲ್ ಇದೆಯಲ್ಲ, ಅದಕ್ಕೆ ಬರ್ತಾಯಿದೆ. ಅಷ್ಟು ಕ್ಯೂಟಾಗಿದೆ. ಫೀಮೇಲ ಇದು? ಓನಮ್ಮ, ಯಾರಿದು? ರೆಸಾರ್ಟ್ ಅವ್ರದ ಇದು? ಪೂಜಾ ಹಾಯ್. ಅದು ನಮ್ಮ ಹತ್ರ ಕೋಕೋದು ಸ್ಮೆಲ್ ಇರೋದಕ್ಕೆ ಅದು ನಮ್ಮ ಹತ್ರನೇ ಬರ್ತಾಯಿದೆ ಗೈಸ್. ನೋಡೋಣ ಈಗ ಒಳಗಡೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡೋಣ. ರೆಡಿನಾ? ಹೇಳಿ, ರೆಡಿನಾ? ಜೋರಾಗಿ ಹೇಳಿ. ರೆಡಿ. ಗೇಮ್ ಆಡೋದಕ್ಕೆ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ಬ್ಯಾಂಡ್ ಎಲ್ಲ ಹಾಕೊಂಡ್ವಿ. ತೋರಿಸಿ ಒಳಗಡೆ ಹೋಗ್ತಾ ಇದೀವಿ. ಒಂದು ಕುದುರೆ ಇದೆಯಲ್ಲ, ಅಲ್ಲಿ ಹೋಗಿ ಬರೋಣ. ಬೇಡ, ಬನ್ನಿ ಇವಾಗ ಓಕೆ ಗೈಸ್, ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತೀವಿ. ಆಲ್ರೆಡಿ ಟೈಮ್ ಆಗೋಗಿದೆ. 10:30ಗೆ ಕ್ಲೋಸು. ಈಗಲೇ ಎಷ್ಟಾಯಿತು ಟೈಮು? 10:15 ಆಗಿದೆ. ಬನ್ನಿ ಬೇಗ ಹೋಗೋಣ. ಓಕೆ, ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸಿಗ್ತೀವಿ. ಪೂ ಬಾ. ಗೈಸ್, ಬ್ರೇಕ್ಫಾಸ್ಟ್ ಇನ್ನೂ ರೆಡಿ ಆಗಿಲ್ಲ. ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರಂತೆ. ಸೊ ನಾವು ಹಾಗೆ ಒಳಗಡೆ ಬಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇದೇನೋ ಜ್ಯೂಸ್ ಇಟ್ಟಿದ್ದಾರೆ, ವೆಲ್ಕಮ್ ಡ್ರಿಂಕ್. ಬನ್ನಿ ಕುಡಿಯೋಣ. ವೆಲ್ಕಮ್ ಡ್ರಿಂಕ್. ವಾಟರ್ ಮೆಲನ್ ಜ್ಯೂಸ್. ಥ್ಯಾಂಕ್ ಯು. ನೋಡಿ ಮಾವಿನಕಾಯಿ ಮರ, ಅಲ್ಲಿ ಹಲಸಿನ ಹಣ್ಣು ಮರ, ಚೆನ್ನಾಗಿದೆ. ಒಳಗಡೆ ನೋಡಿ ಹಾರ್ಸ್. ನನಗೆ ಮೊದಲೇ ಪ್ರಾಣಿಗಳಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ನೋಡಿ ಕರ್ಕೊಂಡೋಗಿ ನೋಡಿ ನಿಲ್ಸಿದೆ. ಸಿಕ್ಕಾಪಟ್ಟೆ ಹಾರ್ಸ್ಗಳಿದೆ ಅನಿಸುತ್ತೆ. ಒಳಗಡೆ ಬ್ರೇಕ್ಫಾಸ್ಟ್ ಮಾಡೋಕ್ಕೋದಾಗ ಕಂಟಿನ್ಯೂ ಮಾಡ್ತೀವಿ. ಬ್ರೇಕ್ಫಾಸ್ಟಿಗೆ ಬಂದ್ವಿ. ಕೊಡಿ ಪ್ಲೇಟ್ ಕೊಡಮ್ಮ. ಇದು ಮಿನಿ ವ್ಲಾಗು. ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಹಿಂಗೆ ಹಾಕ್ಕೊಂಡು ತಿಂದ್ರೇ ಸಮಾಧಾನ. ಬನ್ನಿ. ಸಾಂಬಾರು ಏನೋ ಚೆನ್ನಾಗಿರಲ್ಲ ಅಂತ ಅಂದ್ಕೊತೀನಿ. ಕೇಸರಿ ಬಾತ್.
ತಿಂತೀರಾ ಕೇಸರಿ ಬಾತ್? ಇದು ರೈಸ್ ಗೈಸ್. ಆಮೇಲೆ ಇವಾಗ ನಾವು ಬ್ಯಾಗ್ಸ್ ಎಲ್ಲ ತಂದಿದ್ವಲ್ಲ ಅದನ್ನೆಲ್ಲ ಇವಾಗ ಎತ್ತಿಡ್ತಾ ಇದ್ದೀವಿ. ಈಗ ಏನು ಬೇರೆ ಗೇಮ್ಸ್ ಏನಿದೆ ಇವಾಗ ಸ್ಟಾರ್ಟ್ ಮಾಡಬೇಕು. ಈಗ ನೋಡಬೇಕು ಅಲ್ಲಿ ಏನೇನಿದೆ, ಯಾವ್ಯಾವ ಥರ ಗೇಮ್ಸ್ ಇದೆ ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಅಷ್ಟೇ ಗೈಸ್, ಈಗ ಬ್ರೇಕ್ಫಾಸ್ಟ್ ಆಯಿತು. ಈಗ ಹೋಗೋಣ ಬನ್ನಿ, ರೀಲ್ಸ್ ಮಾಡಬೇಕು. ನೋಡೋಣ. ತುಂಬ ಬಿಸಿಲಿದೆ, ಅಂದರೆ ಹೆಂಗಿದೆ ಅಂದರೆ ಇದು ಚೆನ್ನಾಗಿದೆ, ನೇಚರು ಆಗಿರ್ಬೋದು, ಒಂಥರ ಓಪನ್ ಪ್ಲೇಸು, ತುಂಬ ಚೆನ್ನಾಗಿದೆ. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ಈಗ ನೋಡೋಣ, ಅಲ್ಲೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಒಳಗಡೆ ಏನೇನಿದೆ ಅಂತ ಚೆಕ್ ಮಾಡಿಬಿಟ್ಟು ಬ್ಲಾಗ್ ಕಟಿಂಗ್ ಆಡೋಣ ಅಂತ. ನೋಡೋಣ. ನಾನು ತುಂಬ ಟೈಮ್ ಆಗಿತ್ತು ಕಾರ್ ಓಡಿಸಿ, ಟಚ್ಚೇ ಹೋಗ್ಬಿಟ್ಟಿದೆ. ಅಂದರೆ ಓಕೆ ಓಡಿಸ್ತೀನಿ, ಬಟ್ ಲಾಂಗ್ ಟೈಮ್ ಆಯಿತು ನಾನು ಕಾರ್ ಓಡಿಸೋದನ್ನ ಬಿಟ್ಟು. ಎಲ್ಲೂ ಮತ್ತೆ ಕಾರ್ ಎತ್ತಿಲ್ಲ ನಾನು. ಸೊ ಹಾಗಾಗಿ ನೋಡೋಣ ಇದಾಗುತ್ತಾ ಅಂತ. ನನ್ನ ತಂಗಿ ಎಲ್ಲೋ ಕೇಳ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ. ಇವಾಗ ನನ್ನ ತಂಗಿ ಆಡೋಣ ಅಂತ ಹೇಳ್ತಿದ್ದಾಳೆ. ಏನಂತೆ? ಆಡ್ತಾಯಿದ್ದೀವಿ. ಆಡ್ತಾಯಿದ್ದೀರಾ? ಆಡ್ತೀರಾ? ಏಕೆ? ನಮ್ಮ ಹಸ್ಬೆಂಡ್ ಆಡಲ್ವಂತೆ ಗೈಸ್. ಅವ್ರಿಗೆ ಭಯ ಅಂತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾವತ್ತೂ ಆಡಿಲ್ವಂತೆ ಗೋ ಕಾರ್ಟಿಂಗು. ಸೊ ಸುಮ್ಮನೆ ಬೇಡ ಅಂತ. ಈಗ ನನ್ನ ತಂಗಿ ಹೋಗ್ತಿದ್ದಾಳೆ ಆಡೋದಕ್ಕೆ. ನನಗೂ ಇಷ್ಟ ಆಡೋದಕ್ಕೆ, ಬಟ್ ಟಚ್ ಹೋಗಿರೋದ್ರಿಂದ ನನಗೆ ಭಯ. ಅಲ್ಲೆಲ್ಲನೂ ಹೋಗಿ ಗುದ್ಗಿದ್ಬಿಡ್ತೀನಿ ಟಯರ್ಗೆ ಅಂತ. ಗೊತ್ತಾ ಇದ್ದಾರೆ, ರೆಡಿ ಆಗ್ತಿದ್ದಾಳೆ. ಏನೋ ದೊಡ್ಡ ರೇಸಿಂಗ್ ಹೋಗೋ ಥರ ಹಾಯ್ ಮಾಡ್ತಿದ್ದಾಳೆ. ಇವಾಗ ಹೋಗ್ತಾ ಇದ್ದೀವಿ ಗೋ ಕಾರ್ಟಿಂಗ್ ಆಡೋದಕ್ಕೆ. ನೋಡೋಣ ಹೇಗಿರುತ್ತೆ ಅಂತ. ನಾನು ಯಾವಾಗೋ ಲಾಂಗ್ ಟೈಮ್ ಆಡಿರ್ತೀವಿ. ಅಲ್ಲೋಡಿ ಗೈಸ್, ನಂಪು ಕಡಿಮೆ ಅವನೋಗ್ಲಾ. ಇನ್ನೂ ಸ್ಲೋ. ವೆರಿ ಫನ್ ಗೈಸ್. ಸ್ಲೋ ಸ್ಲೋ ಸ್ಲೋ. ಹಾರ್ಸ್ ರೈಡ್ಗೆ ಹೋಗ್ತಾ ಇದ್ದೀನಿ. ನಾನು ತುಂಬ ದಿನದಿಂದ ಹಾರ್ಸ್ ರೈಡ್ಗೆ ಹೋಗಬೇಕು ಅನ್ಕೊತಿದ್ದೆ. ಫೈನಲಿ ಇವಾಗ ಒಂದು ರೌಂಡ್ ಹೋಗೋದಕ್ಕೆ ಚಾನ್ಸ್ ಸಿಕ್ತು. ಈಗ ಹೋಗ್ತಾ ಇದ್ದೀನಿ. ಅದು ನೋಡಿ ಗೈಸ್, ಅದು ನೋಡಿದ್ರೆ ಭಯ ಆಗ್ತಾಯಿದ್ದು ನನಗೆ. ಏನೋ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಓಕೆ, ಲೆಟ್ಸ್ ಗೋ. ಏನು ಮಾಡಲ್ಲ ತಾನೇ? ಏನು ಮಾಡಲ್ಲ. ಎಷ್ಟಂತ ಹೋಗ್ಬೇಕಿನ್ನ? ಅಲ್ಲ, ಆ ಕಡೆಯಿಂದ ಬಲ್ಲಿ ತಗೊಳ್ಳೋಣ. ಆಫ್ ಮಾಡಿ. ನನ್ನ ಹಾರ್ಸ್ ರೈಡ್ ಆಯಿತು, ಚೆನ್ನಾಗಿತ್ತು. ಆದರೆ ಸ್ವಲ್ಪ ಭಯ ಗೈಸ್, ಅದು ಹಿಂದೆ ಏನೋ ಕಿಕ್ ಮಾಡುತ್ತಂತೆ, ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಚೆನ್ನಾಗಿತ್ತು. ಈಗ ಬೇರೆ ಗೇಮ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ ಏನಿರುತ್ತೆ, ಏನೇನು ಗೇಮ್ಸ್ ಇರುತ್ತೆ ಅಂತ. ಆಲ್ಮೋಸ್ಟ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಏನು ಅಂಥ ಕ್ರೌಡ್ ಇಲ್ಲ, ಚೆನ್ನಾಗಿದೆ, ನಮಗೆ ಕಂಫರ್ಟಬಲ್ ಆಗಿದೆ ಗೈಸ್. ಕ್ರೌಡ್ ಏನು ಅಷ್ಟಿಲ್ಲ. ಸ್ವಿಮ್ಮಿಂಗ್ ಪೂಲ್, ಇದು ರೈನ್ ಡ್ಯಾನ್ಸು. ಈಗ ಜಿಪ್ ಲೈನ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಅದು ಹೇಗಿರುತ್ತೆ ಏನು ಅಂತ. ನಾನು ಫಸ್ಟ್ ಟೈಮ್, ನನಗಿಷ್ಟ ಜಿಪ್ ಲೈನ್. ಇನ್ನೊಂದೇನು ಭಯ ಅಂದರೆ, ಎಷ್ಟೊಂದು ಬೇರೆ ರೀಲ್ಸ್ ವೀಡಿಯೋಸ್ ಎಲ್ಲ ನೋಡಿರೋ ಪ್ರಕಾರ ಅದೇನೋ ಮಧ್ಯದಲ್ಲಿ ಕಟ್ಟಾಗ್ಬಿಡುತ್ತೆ, ಹಂಗೆ ಅದೊಂದು ಫೋಬಿಯಾ ಥರ ಫೀಲ್ ಆಗುತ್ತೆ ನನಗೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ಬಂದಮೇಲೆ ಟ್ರೈ ಮಾಡಬೇಕಲ್ಲ, ಅಡ್ವೆಂಚರಸ್. ಬನ್ನಿ ಹೋಗೋಣ. ಜಿಪ್ ಲೈನ್ ಆಡ್ತೀಯ? ಜಿಪ್ ಲೈನು ಎಲ್ಲ ಆಡೋದೇ, ಎಲ್ಲ ಆಡೋದೇ. ಈಗ ಜಿಪ್ ಲೈನ್ ಆಡೋಕ್ಕೆ ಬಂದ್ವಿ. ನನಗೆ ಮೊದಲೇ ಹೈಟ್ಸ್ ಅಂದರೆ ಭಯ, ಹೆಂಗಿರುತ್ತೋ ಏನೋ ಗೊತ್ತಿಲ್ಲ.
ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟ್ ಟೈಮ್ ನಾನು ಎಲ್ಲನೂ ಟ್ರೈ ಮಾಡೋಣ ಅಂತ. ಈ ವಂಡರ್ಲಾಗೆಲ್ಲ ಹೋದರೆ ನಾನು ಒಂದು ಡ್ರೈ ಗೇಮ್ಸ್ ಆಡಲ್ಲ, ಯಾಕಂದ್ರೆ ನಂಗೆ ಅಷ್ಟು ಭಯ. ಏನೋ ಇಲ್ಲಿ ಬಂದಿದ್ದೀನಿ ಜಿಪ್ಲೈನ್ ಆಡೋಣ ಅಂತ. ನೋಡೋಣ ಹೆಂಗೆ ಬರುತ್ತೆ. ನನ್ನ ತಂಗಿ ಹೋಗ್ತಿದ್ದಾಳೆ ಈಗ, ಹಾಕೊಂತವಳೆ. ಏನಂತಾರೆ, ಜಿಪ್ಲೈನು ಸೈಕ್ಲಿಂಗು ಎಲ್ಲ ಆಯಿತು. ಇವಾಗ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ, ATV ರೈಡ್ ಹೋಗ್ತಾ ಇದ್ದೀವಿ. ಮನೋಜ್ ಅವರು ನನ್ನ ತಂಗಿ ಇಬ್ಬರು ಆಡ್ತಾರಂತೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ, ಇನ್ನೂ ಏನೇನಿದೆ ಗೊತ್ತಿಲ್ಲ. ಇಲ್ಲ ಆ್ಯಕ್ಚುಲಿ ಎಲ್ಲ ದೂರ ದೂರ ಬೇರೆ 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 ಪ್ಲೇಸಸ್ಸಲ್ಲಿದೆ. ಎಲ್ಲ ಉಟ್ಕೊಂಡು ಹೋಗಿ ಗೇಮ್ ಆಡಬೇಕು. ಚೆನ್ನಾಗಿದೆ ಒಂಥರ, ಬಟ್ ಅದೇ ತುಂಬ ಬಿಸಿಲಿರೋದ್ರಿಂದ ಕಷ್ಟ ಆಗ್ತಾಯಿದೆ ಅಷ್ಟೇ. ಬನ್ನಿ ಈಗ ಹೋಗೋಣ ATV ರೈಡ್ ಆಡೋದಕ್ಕೆ. ಗೈಸ್ ನೋಡಿ ಗೈಸ್, ಇಲ್ಲಿ ಜಸ್ಟ್ ಫಾರ್ ಕಿಡ್ಸ್ ಬಿಲೋ 10 years. ನಮ್ಮ ಕಿಡ್ ನೋಡಿ ಗೈಸ್, ಇದೊಂದು ಕಿಡ್ಡು. ಹೋಗಮ್ಮ, ಏನು ಆಡ್ತೀಯ? ಟ್ರಾಂಪೋಲಿನ್ನ ತಡೆಯುತ್ತಾ ಅಂತ. ನೋಡಿ ಗೈಸ್, ಅವಳು ವೇಟ್ ತಡೆಯುತ್ತಾ ಅಂತ ಅವಳು ಇದು ಮಾಡ್ತಿದ್ದಾಳೆ. ಏನಿಲ್ಲ ಅದು, ಬೇಡ ಸೇರಿಯಾ ಗೈಸ್. ಚೆನ್ನಾಗಿ ಮಿನಿ ಬ್ಲಾಗ್ ಮಾಡು. ಪೂಜಾ ಅವರು ಏನಿದು ಬುಲ್ ರೈಡಿಂಗ್ ಹೋಗ್ತವ್ರೆ. ಕರ್ಕೊಂಡಂಗೆ ಹೋಗ್ಬಿಡ್ತು ಪಾಪ. ಅವ್ರಿಗೆ ಸ್ಲೋ ಆಗಿ ಇಡಿ ಅಂತ ಹೇಳಿದ್ವಿ, ಸ್ಲೋ ಆಗಿಟ್ರಿ. ಈಗ ನಮ್ಮ ಪೂಜಾ ಹೋಗ್ತಾಳೆ, ನೋಡೋಣ. ಹಾಂ, ಎಲ್ಲದಕ್ಕೂ ಇವರೇ ಬರ್ತಾರಲ್ಲಮ್ಮ, ನಿಮ್ಮ ಬಾವ. ಅಲ್ಲಿ ಕಾಲಿಡು, ಜಂಪ್ ಮಾಡೆ ಡುಮ್ಮಿ. ಅವಳಿಗೆ ಕುತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಬಿಡೋಕ್ಕಾಗ್ತಾ ಇಲ್ಲ, ಒಟ್ಟಿನಲ್ಲಿ ಆಡಬೇಕು. ಇಲ್ಲಿ ನೋಡಿ ಬಾಸ್ಕೆಟ್ಬಾಲ್ ಆಡೋದಕ್ಕೆ ಕೋರ್ಟ್ ಥರ ಇದೆ. ಅಲ್ಲಿ ಗನ್, ಆರ್ಚರಿ, ಹಲಸಿನ ಹಣ್ಣು ತೋಟ ಎಲ್ಲ ಅದೆಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ. ತುಂಬ ಬಿಸಿಲು. ಏನೋ ಬಂದಿದ್ದೀವಲ್ಲ, ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಓಕೆ, ಏನಾಯಿತು ನನಗಿಂತ ದಪ್ಪ ಇದೆ ಅಂತ. ನಿಂಗೆ ಆಗ್ಲಿಲ್ವಾ ಅದು? ಏನಂದ್ರೆ ತುಂಬಾ ದೊಡ್ಡದು ಇಟ್ಬಿಟ್ಟಿದ್ದಾರೆ, ಹಾಕ್ಲೇಬಾರ್ದು ನಮ್ಗೆ ಆಗ್ಬಿಟ್ಟೈತೆ ಅದು. ಗನ್ ಶೂಟಿಂಗ್ ಬಂದ್ವಿ. ಆ ಗನ್ನೇ ಅಷ್ಟು ಭಾರ ಇದೆ. ನಮ್ಮ ಪೂಜಾ ಅವ್ರು ಆಡ್ತಿದ್ದಾರೆ. ಓಕೆ, ಅವರು ಹೇಳ್ಕೊಡ್ತಾ ಇದ್ದಾರೆ ಎಲ್ಲಿ ಹಿಂಗೆ ಗುರಿ ಇಟ್ಬಿಟ್ಟು ಆಡಬೇಕು ಅಂತ. ನಮ್ಮ ಪೂಜಾ ಮೇಡಮ್ ಅವರು. ಶೂಟ್. ಅದೆಲ್ಲಿ ಬಿತ್ತಂತ ಅವಳಿಗೆ ಗೊತ್ತು, ಆ ದೇವ್ರಿಗೆ ಗೊತ್ತು. ಓ ನೋಡಿ ಗೈಸ್, ಅವಳು ಹೊಡೆದಿರೋದು ಅದೆಲ್ಲಿ ಬಿತ್ತು. ಅಲ್ಲಿ ತೋರಿಸಿದ್ರಲ್ಲ, ಇನ್ನೊಂದು ತೋರಿಸ್ತಾರೆ ನೋಡಿ ಇವಾಗ. ಶೋಲ್ಡರ್ಗೆ ಹಾಕ್ತಿದ್ದಾರೆ. ಕಮಾನ್ ಶೂಟ್. ಆಹಾ, ಇದಾಯ್ತಾ ಇಲ್ಲಿ? ಇಲ್ವಾ? ಏನೋ ನನಗೆ ತಗಲ್ತು ಸ್ವಲ್ಪ ಶೋಲ್ಡರ್ ಹತ್ರ. ಅವ್ರಿಗೇನೋ ಆಗಿಲ್ವಂತೆ. ಓಕೆ, ಊಟ ಮಾಡಬೇಕು. ಮತ್ತು ಇನ್ನೂ ಟೈಮ್ ಇದೆ, ಇನ್ನೂ ಒಂದು 1/2 hour ಟೈಮ್ ಇದೆ. ಅದಾದಮೇಲೆ 3 o'clock ಸ್ವಿಮ್ಮಿಂಗ್ ಇದೆಯಂತೆ ಗೈಸ್. 3 o'clock to 4:30 ಏನೋ ಸ್ವಿಮ್ಮಿಂಗ್ ಅಂತೆ. ಮತ್ತು 4:30 ರೈನ್ ಡ್ಯಾನ್ಸ್ ಇದೆಯಂತೆ, ಅದಕ್ಕೆ ಹೋಗಬೇಕು. ಅದು ಮುಗಿಸ್ಕೊಂಡು 6 o'clock ಚೆಕ್ಔಟು. ನಾವು ಆ್ಯಕ್ಚುಲಿ ಇವತ್ತು ಬಂದಿರೋದು ಡೇ ಔಟ್ ಪ್ಯಾಕೇಜು, ಅಂದರೆ ಲೈಕ್ ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟೇ ಬಂದಿರೋದು. ಸ್ಟೇಗೆಲ್ಲ ಏನು ಬರಲಿಲ್ಲ ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಸಡನ್ ಪ್ಲ್ಯಾನ್ ನಮ್ಮದು. ನೆನ್ನೆ ಒಂದು 2 days ಮುಂಚೆನೇ ಪ್ಲ್ಯಾನ್ ಮಾಡಿರಲಿಲ್ಲ. ಲೈಕ್ ಆಲ್ ಆಫ್ ಅ ಸಡನ್ ನಾವು ಪ್ಲ್ಯಾನ್ ಮಾಡಿದ್ವಿ, ಇವತ್ತು ಬಂದ್ವಿ. ಚೆನ್ನಾಗಿದೆ. ನಿಮ್ಮ ಮನೇಲೂ ಮಕ್ಕಳು ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಸೊ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವರು ಸ್ವಲ್ಪ ಪಾಪ ಆಚೆ ಕರ್ಕೊಂಡೋಗಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಎಲ್ಲೆಲ್ಲೋ ಕರ್ಕೊಂಡೋಗೋ ಬದಲು ಈ ಥರ ಒಂದು 1 day ಪ್ಯಾಕೇಜ್ ಔಟಿಂಗ್ ಕರ್ಕೊಂಬನ್ನಿ. ಚೆನ್ನಾಗಿದೆ. ನಿಮಗೆ ಫುಲ್ ಡಿಸ್ಕ್ರಿಪ್ಷನ್ ಈ ರೆಸಾರ್ಟ್ ಬಗ್ಗೆ
ಮತ್ತು ಫುಲ್ ಡೀಟೇಲ್ಸ್ ಈ ರೆಸಾರ್ಟ್ ಬಗ್ಗೆ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇಲ್ಲಿ ಬಂದು ನಿಮ್ಮ ಡೇನ ಎಂಜಾಯ್ ಮಾಡ್ಬೋದು. ಅಷ್ಟೇ ಗೈಸ್, ಈಗ ಊಟಕ್ಕೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ. ಇಲ್ಲಿ ಏನೋ ಸುಮಾರು ಥರದ್ದು ಗೇಮ್ಸ್ ಇದೆ ನೋಡಿ. ಏನೋ ಸೌಂಡ್ ಮಾಡ್ತೈತಲ್ಲ ನಾಯಿ. ಇನ್ನೂ ಇಲ್ಲೇನಾದ್ರು ರೋಪ್ ಕ್ಲೈಂಬಿಂಗು ವೆರೈಟಿಯಾಗೆಲ್ಲ ಐತಪ್ಪ ಆಡೋದಕ್ಕೆ. ಬನ್ನಿ ಈಗ ಹೋಗಿ ನೋಡೋಣ. ಅಲ್ಲೆಲ್ಲ ಆಡ್ತಾ ಇದ್ದಾರೆ ನೋಡಿ. ಬಟ್ ಆದರೂ ಗೈಸ್ ಈ ಬಿಸಿಲಲ್ಲಿ ಮಾತ್ರ ಏನು ಒಂದು ಕರೆಕ್ಟಾಗಿರೋ ಗೇಮ್ ಆಡೋಕ್ಕಾಗಲ್ಲ. ಅದು ಸ್ವೆಟ್ಟೇ ಜಾಸ್ತಿ ಬರ್ತಾ ಇರುತ್ತೆ ಮತ್ತು ಹಿಂಸೆ ಥರ, ಯಾವ್ದು ನೆಮ್ಮದಿಯಾಗೂ ಆಡೋಕ್ಕಾಗಲ್ಲ. ಸ್ವಲ್ಪ ಮೀಡಿಯಮ್ ಆಗಿದ್ದರೆ ವೆದರು ಕೋಆಪ್ರೇಟ್ ಆಗುತ್ತೆ ಆಡೋಕ್ಕೆ, ಇಲ್ಲಾಂದರೆ ಆಗಲ್ಲ. ಏನೋ ಒಂಥರ ಬಿಸಿಲಿದ್ರು ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ಇವಾಗೇನು ಮಾಡೋಕ್ಕಾಗಲ್ಲ, ಬಂದಿದ್ದೀವಿ, ಎಂಜಾಯ್ ಮಾಡಬೇಕು, ಹೋಗ್ಬೇಕು ಅಷ್ಟೇ. ಹೇಗಿದೆ ಹೇಗಿದೆ ಜೀವನ? ಚೆನ್ನಾಗಿದೆ. ನಿಮ್ಮ ಭಾವನ ಕೇಳಿ ಹೇಗಿದೆ ಅಂತ. ಹೇಗಿದೆ? ಚೆನ್ನಾಗಿದೆ. ತುಂಬ ಬಿಸಿಲಿದೆ. ಈಗ ಟೈಮ್ ಎಷ್ಟು? ಊಟಕ್ಕೆ ಹೋಗ್ಬೇಕು. ಇನ್ನೂ 1.5 hour ಇದೆ. ನೀವು ಬಂದು ಒಂದು ಡೇ ಔಟ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮಕ್ಕಳು, ಇವಾಗ ಸಮ್ಮರ್ ಡೇಸ್ ಅಲ್ವಾ, ಮಕ್ಕಳನ್ನೆಲ್ಲ ಕರ್ಕೊಂಡು ಬನ್ನಿ. ಚೆನ್ನಾಗಿದೆ, ಅವ್ರಿಗೂ ಇಷ್ಟ ಆಗುತ್ತೆ, ಎಂಜಾಯ್ ಮಾಡ್ತಾರೆ. ಫನ್ ಆ್ಯಕ್ಟಿವಿಟೀಸ್ ಇದೆ, ಬನ್ನಿ ಎಲ್ಲರೂ ಬನ್ನಿ. ಇವಳು ದಾರಿ ಇಲ್ಲಿದೆ, ಇಲ್ಲಿ ಬರ್ದಿರಾ ಇಲ್ಲಿ ತೊಗೊಂಡೋಗಿ ಗುದ್ದೋಳೆ. ಇವಾಗ ನೀನೇ ಇದು ಮಾಡ್ಕೊ, ಎಳ್ಕೊ. ಎಳಿಯಲ್ಲ, ನೋ ಹೇಳ್ಕೊಡಿ. ಬೇಕಿತ್ತಾ ಎಳಿಯೋಕ್ಕೆ? ಓಹೋ, ಹೆಂಗೆ ಕಾಮಿಡಿ ಆಗಿದೆ ಅಂದರೆ, ದಾರಿ ಇಲ್ಲಿದೆ, ಇಲ್ಲಿ ನೋಡ್ಕೊಂಡು ಹೋಗಮ್ಮ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ತುಂಬ ಭಾರ ಇದೆ ಇದು. ಮೋಸ್ಟ್ ಪ್ರಾಬಬ್ಲಿ ಇದು ಟೈರ್ ಪಂಚರ್ ಆಗಿರಬೇಕು ಅನ್ಸುತ್ತೆ. ಸಖತ್ ವೆಯ್ಟ್ ಇದೆ ಗೈಸ್. ಅದಕ್ಕೆ ಮನೋಜ್ ಅವ್ರಿಗೆ ಆಡೋಕ್ಕಾಗಿಲ್ಲ. ಕೈಯೇ ನೋವು ಬಂದ್ಬಿಡುತ್ತೆ, ಅಷ್ಟು ವೆಯ್ಟ್ ಇದೆ. ಬಟ್ ಇಟ್ ವಾಸ್ ಕ್ರೇಜಿ. ಚೆನ್ನಾಗಿತ್ತಾ? ಓಕೆ ಬನ್ನಿ. ಸ್ವಿಮ್ಮಿಂಗ್ ಆಡೋಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ನನಗೆ ನೀರಂದರೆ ಭಯ. ನಾನು ಅವಾಗಿನ ಚಿಕ್ಕದ್ರಿಂದನೂ ನನಗೆ ನೀರಂದರೆ ಆಗಲ್ಲ ಗೈಸ್. ಜಸ್ಟ್ ಈ ಬೇಬಿ ಪೂಲಲ್ಲಿ ಮಾತ್ರ ಆಡ್ತೀನಿ ಅಷ್ಟೇ. ನಮ್ಮ ಮನೋಜ್ ಅವ್ರು ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾರೆ, ಅವ್ರಿಗೆ ಇಷ್ಟ ಸ್ವಿಮ್ಮಿಂಗು. ನೋಡಿ ಇಲ್ಲಿ ಡೆಪ್ತು ಜಾಸ್ತಿ ಇದೆ ಅನಿಸುತ್ತೆ ನನ್ನ ಪ್ರಕಾರ. ಅಲ್ಲಿ ಬೇಬಿ ಪೂಲ್ ಕಾಣ್ತಾ ಇದೆ. ಇನ್ನೊಂದು ಏನಂದರೆ ಇಲ್ಲಿ ಏನೋ ಇವೆಂಟ್ ನಡೀತಾ ಇದೆ, ಬರ್ಡೇ ಪಾರ್ಟಿ ನಡೀತಾ ಇದೆ ಯಾರ್ದೋ ದೊಡ್ಡವ್ರದ್ದು. ನಿಮಗೂ ಏನಾದರೂ ಕಾರ್ಪೊರೇಟ್ ಇವೆಂಟ್ಸ್ ಆಗಿರ್ಬೋದು, ಮತ್ತು ಫ್ಯಾಮಿಲಿ ಫಂಕ್ಷನ್ ಏನಾದರೂ ಬೇಕು ಅಂದರೆ 300 to 350 ಮೆಂಬರ್ಸ್ ಆಕ್ಯುಪೈ ಆಗೋವಂಥ ಹಾಲ್ ಅದು. ಅಲ್ಲೂ ಬಂದು ನೀವು ಸೆಲೆಬ್ರೇಟ್ ಮಾಡ್ಕೊಬೋದು ನಿಮ್ಮ ಇವೆಂಟ್ಸ್ನ. ಅಷ್ಟೇ ಗೈಸ್. ಈಗ ನಮ್ಮ ಪೂ ಬರಬೇಕು. ನಮ್ಮ ಮನೋಜವ್ರು ಬಂದಮೇಲೆ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಊಟ ಮಾಡಿ ಹೊರಡೋದು. ನಮ್ಮ ಡೇನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಇದೆ ಬೇಬಿ ಪೂಲ್. ನಾನು ಇದರಲ್ಲಿ ಆಡ್ತೀನಿ ಅಷ್ಟೇ ಗೈಸ್. ಇದೇನು ಅಷ್ಟು ಡೆಪ್ತ್ ಇಲ್ಲ, ಇದು ಸಿಕ್ಕಾಪಟ್ಟೆ ಡೆಪ್ತ್ ಇದೆ ಅನಿಸುತ್ತೆ, ಗೊತ್ತಿಲ್ಲ ಅಷ್ಟೇ. ಓಕೆ, ಇನ್ನೇನಿಲ್ಲ ಗೈಸ್. ಈಗ ಸ್ವಿಮ್ಮಿಂಗ್ ಆಡಿ ಸಿಗ್ತೀನಿ. ಈಗ ಮೊಬೈಲೆಲ್ಲ ಒಂದು ನೀರೆಲ್ಲ ಯೂಸ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಅಷ್ಟೇ. ಅಪ್ಪ, ನಾನು ಯಾವಾಗ ಹಿಂಗೆ ಸ್ವಿಮ್ಮಿಂಗ್ ಕಲಿತೀನಿ ಅಂತ ಅನ್ಸ್ಬಿಟ್ಟಿದೆ. ನಂಗೆ ನಿಜವಾಗ್ಲೂ ಈಜೋಡಕ್ಕೆ ಬರಲ್ಲ ಗೈಸ್. ನಮ್ಮ ಮನೋಜ್ ಸಖತ್ತಾಗಿ ಸ್ವಿಮ್ಮಿಂಗ್ ಬ್ಯಾಕ್ವರ್ಡ್ ಕ್ರೇಜಿ ಕ್ಯೂಟಿ. ಬರಲ್ಲ ಅಂದ್ಬಿಟ್ಟು ನಾಟಕ ಆಡ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಬಂದ. ನೋಡಿ ಗೈಸ್, ಸ್ವಿಮ್ಮಿಂಗ್ ಬರಲ್ಲ ಅಂತ ಅಂದ್ಬಿಟ್ಟು ಯಾವ ಥರ ಗೊತ್ತಾ ಡೈ ಹೊಡೆದಿತ್ತು. ಸ್ವಲ್ಪ ಭಯನೇ ಆಗೋಯ್ತು. ಇಲ್ಲಿ ಹೇಗನ್ಸ್ತಿದೆ? ಕೂಲಾ? ಸಮ್ಮರ್ ಚೆನ್ನಾಗಿದೆ. ಪೂಲ್ಗೆ ಹೋಗ್ತಾ ಇದ್ದೀನಿ. ನನಗೆ ಅಪ್ಪ
ಹೆಸರು ಕಟ್ಟುತ್ತೆ ಅಂತ ಭಯ. ಓಕೆ, ಬೇರಬಲ್. ನನಗೆ ಇಷ್ಟಿದ್ರೆ ಸಾಕಪ್ಪ. ನನಗೆ ಜಾಸ್ತಿ ಆಳ ಇದ್ರೆ ನೋಡಿ, ಇಷ್ಟಿದೆ ಆಳ, ಜಾಸ್ತಿ ಏನಿಲ್ಲ. ಅಮ್ಮ ಇವ್ರು ಅದು ಹೆಂಗೆ ಇಳ್ದಿದ್ದಾರೋ. ತಗೋ ಹಂಗೆ ಮಿನಿ ಬ್ಲಾಗ್. ವೆರಿ ನೈಸ್ ಗೈಸ್. ಇಲ್ಲಿ ಏನು ಕಾಣ್ತಿದೆ, ಇದು ಹಾಲ್, ಲೈಕ್ ಒಂದು 300 to 350 ಮೆಂಬರ್ಸ್ ಆಕ್ಯುಪೈ ಆಗಿರೋಂಥ ಹಾಲು. ನಿಮ್ದು ಏನೇ ಫ್ಯಾಮಿಲಿ ಇವೆಂಟ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಇವೆಂಟ್ಸ್ ಆಗಿರ್ಬೋದು, ಫ್ಯಾಮಿಲಿ ಇವೆಂಟ್ಸ್ ಆಗಿರ್ಬೋದು, ಸ್ಮಾಲ್ ಇವೆಂಟ್ಸ್, ಈ ನಾಮಕರಣ, ಎಂಗೇಜ್ಮೆಂಟ್, ಈ ಥರ ಏನೇ ಇದ್ರೂ ನೀವು ಬಂದಿಲ್ಲಿ ಸೆಲೆಬ್ರೇಟ್ ಮಾಡ್ಕೊಬೋದು. ಅಷ್ಟು 300 to 350 ಮೆಂಬರ್ಸ್ ಆಕ್ಯುಪೈ ಮಾಡೋಷ್ಟು ಸ್ಪೇಸ್ ಇದೆ. ಬನ್ನಿ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಪೂಜಾ ಅವ್ರು ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆ, ಏನಾಯಿತು? ಏನಿಲ್ಲಪ್ಪ, ಇಲ್ಲಿ ನೋಡಿ ಗೈಸ್, ಚಾರ್ಜಿಂಗ್ ಹಾಕೊಳ್ಳೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಹೆಂಗಿತ್ತು ಸ್ವಿಮ್ಮಿಂಗ್ ಕ್ರೇಜಿ ಆಗಿತ್ತು. ಚೆನ್ನಾಗಿತ್ತಲ್ಲ? ನಾವು ಮಾತ್ರ ಇದ್ವಿ, ಜನ ಬರೋಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟು ನಾವು ಮಾತ್ರ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಸ್ವಿಮ್ಮಿಂಗು ಗೈಸ್. ನಮಗೆ ಸ್ವಿಮ್ಮಿಂಗ್ ಮಾಡೋವರೆಗೂ ಅಯ್ಯೋ ಬಿಸಿಲು ಏನಪ್ಪ ಇನ್ನೇನು ಅಂತ. ಸ್ವಿಮ್ಮಿಂಗಿಗೆ ನಾವು 4 ಜನ ಹೋದ್ವಿ, ಆರಾಮಾಗಿ ಎಂಜಾಯ್ ಮಾಡಿದ್ವಿ. ಇವಾಗ ಅಲ್ಲಿ ಜನ ನೋಡಿದ್ರೆ ನಮ್ಮ ಮುಂಚೆ ಹೋಗಿ ಬೇಗ ಆಡ್ಕೊಂಬಂದಿತ್ತು, ಒಳ್ಳೇದಾಯಿತು ಅಂತ ಅನಿಸ್ತು. ಅದು ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಈಗ ರೈನ್ ಡ್ಯಾನ್ಸ್ಗೆ ಹೋಗ್ಬೇಕು ಅಷ್ಟೇ. ನೋಡಿ ಇನ್ನೂ ಸ್ವಿಮ್ಮಿಂಗ್ ಆಡ್ತಾನೇ ಇದ್ದಾರೆ. ನನಗೆ ಸ್ವಿಮ್ಮಿಂಗು ನಾವು ಮುಂಚೆ ಆಡ್ಬಿಟ್ಟು ಎದ್ದೋಗ್ಬಿಟ್ವಿ ಊಟಕ್ಕೆ, ಅದು ಚೆನ್ನಾಗಿತ್ತು. ಅದೇ ನಮ್ಗಷ್ಟು ಗಲೀಜು ಅನಿಸ್ಲಿಲ್ಲ. ಇವಾಗೇನೋ ಒಂಥರ ಎಲ್ಲರೂ ಬಂದು ನಿಂತ್ಕೊಂಡು ಅಲ್ಲಿ ಬಿದ್ದು ಒದ್ದಾಡಿ ಆಡ್ತಿರೋದಕ್ಕೇನೋ ಒಂಥರ ಅನಿಸ್ತಾ ಇದೆ. ಈಗ ರೈನ್ ಡ್ಯಾನ್ಸ್ ಆಡ್ತಾ ಇದ್ದೀವಿ. ರೈನ್ ಡ್ಯಾನ್ಸ್ ಮುಗಿದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪಕೋಡ, ಟೀ, ಸಾಕು. ಕೆಚಪ್ ಹಾಕ್ಕೊಳ್ಳಿ. ಕೆಚಪ್ ಹಾಕ್ಕೊಳ್ಳಿ ಸಾರ್. ಈಗ ಅದು ತೊಗೊಂಡು ನಾನು ಕಾಫಿ ತೊಗೊತೀನಿ. ಬನ್ನಿ ಇಲ್ಲಿ. ಕಪ್ ಚೆನ್ನಾಗಿದೆ ಗೈಸ್, ಒಂಥರ ಡಿಫ್ರೆಂಟಾಗಿ. ನೀವು ಬೇಡವಾ? ಮನೋಜ್ ಅವರು ಕಾಫಿ ಟೀ ಕುಡಿಯಲ್ಲ ಗೈಸ್. ಸಾಕು. ಬನ್ನಿ ಹೋಗೋಣ ಅಷ್ಟೇ. ಇವಾಗ ನಿಮಗೆ ಟೀ ಕುಡಿತಾ ಇದ್ದಾರೆ ಇವತ್ತು. ನಾವು ಎಷ್ಟೇ ಫೋರ್ಸ್ ಮಾಡಿದ್ರು, ಎಷ್ಟೇ ಕೇಳಿದ್ರು ಟೀ ಕುಡಿಯಲ್ಲ ಈ ಮಹಾನ್ ಭಾವ. ಅದೇನೋ ಇವತ್ತು ಕಾಫಿ ಟೀ ತೊಗೊತವ್ರೆ. ಓಕೆ ಗೈಸ್, ಅಷ್ಟೇ ಆಯಿತು. ತಿಂದ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ಇವತ್ತಿನ ಡೇ ಔಟ್ ಮುಗೀತು ನಮ್ಮದು. ಹೇಗಿತ್ತಮ್ಮ? ಚೆನ್ನಾಗಿತ್ತು? ಎಂಜಾಯ್ ಮಾಡ್ದಾ? ಕ್ರೇಜಿ ಆಗಿತ್ತು, ಚೆನ್ನಾಗಿತ್ತು ಗೈಸ್. ನಿಜವಾಗ್ಲೂ ನಮಗೆ ಒಂದು ಮಾವಿನಕಾಯಿ ಸಿಕ್ತು ಗೈಸ್. ಅಂದರೆ ಇಲ್ಲಿ ಬಿದ್ದಿತ್ತು, ಹಂಗಾಗಿ ಎತ್ಕೊಂಡಿದ್ದಾಳೆ. ಇಲ್ಲಿ ಆ್ಯಕ್ಚುಲಿ ಬೋರ್ಡ್ ಹಾಕಿದ್ದಾರೆ, ಡು ನಾಟ್ ಪಿಕ್ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂತ. ಇಲ್ಲಿ ಬಂದಾಗ ಯಾರೂ ದಯವಿಟ್ಟು ಏನು ಪಿಕ್ ಮಾಡಬೇಡಿ. ಹಲಸಿನ ಹಣ್ಣಾಗಿರಲಿ, ಮಾವಿನಕಾಯಿ ಆಗಿರಲಿ, ಎಕ್ಸೆಟ್ರಾ. ಆ್ಯಂಡ್ ಇವತ್ತಿನ ಡೇ ಔಟ್ ಬಗ್ಗೆ ಹೇಳ್ಬೇಕಂದ್ರೆ ನಮಗಂತೂ ದೊಡ್ಡ ರಿಲೀಫ್ ಆಯಿತು. ತುಂಬ ಚೆನ್ನಾಗಿತ್ತು ಡೇ, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಿಮಗೆ ಈ ರೆಸಾರ್ಟದು ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಫಾಲೋ ಮಾಡಿ. ಹಾಗೆ ಅಲ್ಲಿ ನಾನು ಹಾಕಿರ್ತೀನಿ ಪ್ರತಿಯೊಂದು ಡೀಟೇಲ್ಸೂ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಇಲ್ಲಿ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಡೇ ಔಟ್ನ ಎಂಜಾಯ್ ಮಾಡ್ಬೋದು. ಅಷ್ಟೇ ಗೈಸ್. ಸ್ನ್ಯಾಕ್ಸ್ ಆಯಿತು, ಕಾಫಿ ಟೀ ಎಲ್ಲ ಆಯಿತು. ಈಗ ಮನೆಗೆ ಹೊರಡ್ತಾ ಇದ್ದೀವಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು.